ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಪ್ರಯಾಗರಾಜ್ ತ್ರಿವೇಣಿ ಸಂಗಮದಿಂದ ನಿಮಗೆ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ನಾನು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಆಶೀರ್ವಾದಗಳು ಸಿಗಲಿ ಅನ್ನುವಂತಹ ದೃಷ್ಟಿಯಿಂದ ಈ ವಿಚಾರವನ್ನೆಲ್ಲ ತಿಳಿಸ್ತಾ ಇದ್ದೀನಿ. ಶ್ರೀ ಮಹಾಗಣಪತೆ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಸಿಂಹ ರಾಶಿ ಜನವರಿ 2025 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಸಿಂಹ ರಾಶಿ ಜಾತಕರ ಮೇಲೆ ಜನವರಿ 2025 ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ. 12 ಜನವರಿ 2025 ಭಾನುವಾರ ಶಾಕಾಂಬರಿ ವ್ರತ, 13 ಜನವರಿ 2025 ಸೋಮವಾರ ಬನಶಂಕರಿ ಪೂಜೆ ಹುಣ್ಣಿಮೆ ದಿನ, 14/1/2025 ಉತ್ತರಾಯಣ ಪುಣ್ಯಕಾಲ ಆರಂಭ ಆಗುತ್ತೆ. ತರ್ಪಣ ಬಿಡಬೇಕು ಅಂತಿರೋರು 2:49 PM ಮಧ್ಯಾಹ್ನ. ಸಂಕ್ರಾಂತಿ ಹಬ್ಬ ಕೂಡ ಆರಂಭ. ಧನುರ್ಮಾಸ ಪೂಜಾ ಸಮಾಪ್ತಿ ಮಾಡಬೇಕಾಗಿರೋರು 14 ಜನವರಿ 2025 ಸಮಾಪ್ತಿಯನ್ನ ನೀವು ಮಾಡಬೇಕು. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಗ್ರಹಗಳು ಮತ್ತು ನಕ್ಷತ್ರಗಳು ಈ ತಿಂಗಳು ಯಾವ ರೀತಿ ಫಲ ಕೊಡ್ತಿದ್ದಾರೆ ಅನ್ನುವಂಥ ವಿಚಾರವನ್ನ ನಾನು ಈಗ ನಿಮ್ಗೆ ತಿಳಿಸ್ಕೊಡ್ತೀನಿ. ನಿಮಗೆ ಬುಧ ದ್ವಿತೀಯಾಧಿಪತಿ ಮತ್ತು ಲಾಭಾಧಿಪತಿ ಈ ತಿಂಗಳು ಜನವರಿನಲ್ಲಿ 4ನೇ ತಾರೀಕು ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. ಪಂಚಮ ಭಾವಕ್ಕೆ ಸಂಚಾರ ಆಗ್ತಾನೆ. ಮತ್ತು 24 ಜನವರಿ 2025 ಧನುರ್ ರಾಶಿಯಿಂದ ಮಕರ ರಾಶಿಗೆ ಬುಧ ರಾಶಿ ಪರಿವರ್ತನೆ. ಹಾಗಾದ್ರೆ ಬುಧ ಯಾವ ರೀತಿ ಫಲವನ್ನ ಕೊಡ್ತಾನೆ ಅನ್ನುವಂಥ ವಿಚಾರ ಕೂಡ ತಿಳಿಸ್ತೀನಿ. 14 ಜನವರಿ 2025 ಸೂರ್ಯ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ. ಸಿಂಹ ರಾಶಿಗೆ ರಾಶ್ಯಾಧಿಪತಿ ಯಾರು? ಸೂರ್ಯ ಮಕರ ರಾಶಿಗೆ ರಾಶಿ ಪರಿವರ್ತನೆ ಆಗ್ಬೇಕಾದ್ರೆ ಸಿಂಹ ರಾಶಿಯವರಿಗೆ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗುತ್ತೆ. 14ನೇ ತಾರೀಕು ಜನವರಿ. ಎಲ್ಲರಿಗೂ ಕೂಡ ಈಗ ಆಂಗ್ಲ ಪದ್ಧತಿಯಂತೆ ಹೊಸ ವರ್ಷ ಆಚರಣೆ ಮಾಡ್ಕೊಳ್ತಾ ಇರೋರು ಎಲ್ಲ ವೀಕ್ಷಕರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯ. ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2025. ಹಾಗಾದ್ರೆ ನೀವು ಶತ್ರುಗಳ ಜೊತೆ ಕಲಹವನ್ನ ಮಾಡಿಕೊಂಡ್ರು ಕೂಡ ಜಯ ಅನ್ನೋದು ನಿಮಗೆ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸಿಂಹ ರಾಶಿ ಜಾತಕರಿಗೆ ಶತ್ರುಗಳ ಮೇಲೆ ಜಯವನ್ನ ಸಾಧಿಸ್ತೀರಿ. ಶತ್ರುಗಳ ಚಟುವಟಿಕೆಗಳನ್ನ ನಿರ್ಬಂಧಿಸ್ತೀರಿ. ಬಹಳ ಕಾಲದಿಂದ ಇರುವ ವಿವಾದಗಳು ನಿಮ್ಮಂತೆ ಆಗುವ ಸಾಧ್ಯತೆಗಳಿದೆ. ತುಂಬಾ ಕಾಯಿಲೆಗಳು ತೊಂದರೆಗಳಿದ್ರೆ ರೋಗ ಅಥವಾ ವ್ಯಾಧಿಗಳು ಗುಣ ಹೊಂದುತ್ತವೆ. ಏನೋ ಹೆಲ್ತ್ ಪ್ರಾಬ್ಲಮ್ ಇದೆ, ಸಾಲ್ವ್ ಆಗುತ್ತಾ ಗುರೂಜಿ? 14ನೇ ತಾರೀಕು ಅಷ್ಟೊಳಗಡೆ ಅಥವಾ ಅದಾದ ನಂತರನಾದ್ರೂ ನಿಮ್ಗೆ ಒಳ್ಳೇದಾಗ್ಲೇಬೇಕು. ಮಾನಸಿಕ ವ್ಯತೆ ಹೋಗಲಾಡಿಸ್ಕೊಳ್ತೀರಿ. ನೀವು ಮಾಡ್ತಿರುವಂತ ವೃತ್ತಿಯಲ್ಲಿ ಲಾಭವನ್ನ ಗಳಿಸ್ತೀರಿ. ನೀವು ಮಾಡ್ತಿರುವಂತ ವೃತ್ತಿಗೆ ಉತ್ತಮ ವರದಿ ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಬಾಸು ನಿಮ್ಮ ಮೇಲೆ ಕೊಡುವ ಸಾಧ್ಯತೆ ಇದೆ. ನಿಮಗೆ ಮನಃಶಾಂತಿ ಅನ್ನೋದು ಪ್ರಾಪ್ತಿಯಾಗುತ್ತೆ. ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಉತ್ತಮ ಆರೋಗ್ಯ ಪ್ರಾಪ್ತಿ ಮಾಡ್ಕೊಳ್ಳೋದೇ ಬಹಳ ಮುಖ್ಯವಾಗಿರುತ್ತೆ. ಅದು ಪ್ರಾಪ್ತಿಯಾಗುತ್ತೆ. ಹೊಸ ಕಾರ್ಯಗಳಲ್ಲಿ ಯಶಸ್ವಿ ಆಗ್ತೀರಿ. ನಿಮ್ಮ ಪತ್ನಿ, ನೀವು ಪುರುಷ ಜಾತಕರಾಗಿ ನಿಮ್ಮ ಪತ್ನಿ ಗರ್ಭವತಿ ಆಗ್ತಾ ಇಲ್ಲ ಅಂತ ಚಿಂತೆ ಇದ್ರೆ ಗರ್ಭವತಿ ಆಗುವ ಸಾಧ್ಯತೆ ಇದೆ. ಅದಕ್ಕೆ ನಿಮ್ಮ ಇಬ್ಬರ ಜಾತಕ, ಪುರುಷ ಮತ್ತು ಸ್ತ್ರೀ ಅಂದ್ರೆ ಪತಿ ಪತ್ನಿ ಇಬ್ಬರ ಜಾತಕವನ್ನು ತೋರಿಸಿದಾಗ ಮಕ್ಕಳು ಯಾಕೆ ಆಗ್ತಿಲ್ಲ, ಏನ್ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಉತ್ತಮ ಹೆಸರು ಮತ್ತು ಖ್ಯಾತಿಯನ್ನ ನೀವು ಗಳಿಸ್ತೀರಿ. ದಾನ ಧರ್ಮಗಳಲ್ಲಿ ನಿಮ್ಮನ್ನು ನೀವು ಭಾಗಿ ಮಾಡ್ಕೊಂತೀರಿ. ನಿಮ್ಮ ಅಂತಸ್ತು ಜನವರಿ 14 ನಂತರ ಹೆಚ್ಚುತ್ತದೆ. ಪ್ರಮೋಷನ್ ಸಿಗುವ ಸಾಧ್ಯತೆಗಳಿದೆ. ನಿಂತು ಹೋದ ವಿಷಯ ಅಥವಾ ಬಹಳ ಕಾಲದಿಂದ ಉಳಿದ ಕೆಲಸಗಳಿಂದ ನಿಮಗೆ ಲಾಭ ಆಗುತ್ತೆ. ನಿಂತ ಸಾಲಗಳು ತೀರೋಗುತ್ತೆ.
ಸಾಲಗಳು ತೀರಿಸುವ ಶಕ್ತಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಆಧ್ಯಾತ್ಮಿಕದ ಕಡೆ ನೀವು ಹೋಗುವ ಸಾಧ್ಯತೆಗಳಿದೆ. ಸಿಂಹ ರಾಶಿ ಜಾತಕರಿಗೆ ಜನವರಿ 2025 ನೋಡಿ, ಇಷ್ಟೆಲ್ಲ ಶುಭ ಫಲಗಳು ಸೂರ್ಯ ನಿಮಗೆ ಈ ತಿಂಗಳಲ್ಲಿ ಕೊಡ್ತಾನೆ. ಗುರುಜಿ, ನೀವೆಲ್ಲ ಶುಭ ಫಲಗಳು ಹೇಳ್ತೀರಾ, ಅಶುಭ ಫಲಗಳು ಹೇಳ್ತೀರಾ. ಕೆಲವು ಗ್ರಹಗಳಿಂದ ನಿಮಗೆ ಶುಭ ಫಲ ಬರುತ್ತೆ, ಕೆಲವು ಗ್ರಹಗಳಿಂದ ಅಶುಭ ಬರುತ್ತೆ. ಪ್ರತಿ ತಿಂಗಳು ನಾನು ತಿಂಗಳ ಭವಿಷ್ಯ ನೋಡ್ತೀನಿ, ಆದ್ರೆ ನನಗೆ ಯಾವುದೂ ಒಳ್ಳೇದಾಗಲ್ಲ, ನೀವು ಹೇಳೋದೆಲ್ಲ ಅಶುಭ ಫಲಗಳೇ ನನಗೆ ಪ್ರಾಪ್ತಿಯಾಗುತ್ತೆ ಅನ್ನುವಂಥವ್ರು, ಶುಭ ಯಾವುದು ಆಗ್ತಾ ಇಲ್ಲ ಅನ್ನುವಂಥವ್ರು ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸಿ, ನಿಮ್ಮ ಜನ್ಮ ಜಾತಕದಲ್ಲಿ ಯಾವುದೋ ಒಂದು ನೆಗೆಟಿವ್ ಗ್ರಹ ತೊಂದರೆ ಕೊಡ್ತಾ ಇರುತ್ತೆ, ಅಥವಾ ಯಾವುದೋ ಒಂದು ಪ್ರಾರಬ್ಧ ಕರ್ಮ ತೊಂದರೆ ಕೊಡ್ತಾ ಇರುತ್ತೆ. ಅದ್ಯಾವುದು ಅಂತ ನೀವು ಜನ್ಮ ಜಾತಕವನ್ನ ಜಾಲಾಡಿ ತೋರಿಸಿದಾಗ ನಾನು ನಿಮ್ಗೆ ಯಾಕೆ ಇದಾಗ್ತಿಲ್ಲ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ಸೂರ್ಯನಿಂದ ಇವೆಲ್ಲ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗಬೇಕು. ಸೂರ್ಯ ಮಹಾದಶೆ, ಭುಕ್ತಿ, ಅಂತರ್ಭುಕ್ತಿ, ಸೂಕ್ಷ್ಮ ಈ ತರ ಬಂದಾಗ ಸೂರ್ಯ ಇವೆಲ್ಲ ಫಲಗಳನ್ನ ಕೊಡ್ತಾನೆ. ಹಾಗಾದ್ರೆ ಬೇರೆ ಗ್ರಹಗಳು 4/1/2025 ಬುಧ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾನೆ. ಬುಧ ಪಂಚಮ ಭಾವದಲ್ಲಿ ಸಂಚಾರ ಆದಾಗ ನಿಮ್ಮ ಪುತ್ರನ ಜೊತೆ ನಿಮ್ಮ ಸಂಬಂಧ ಜನವರಿನಲ್ಲಿ ಉತ್ತಮವಾಗಿರುವುದಿಲ್ಲ. ಸ್ವಲ್ಪ ನಿಮ್ಮ ಬುದ್ಧಿ ಜ್ಞಾನ ಅನ್ನೋದು ಸ್ವಲ್ಪ ಲೋಯರ್ ಲೆವೆಲ್ಗೆ ಹೋಗ್ಬೋದು, ಧನ ನಷ್ಟ ಆಗ್ಬೋದು, ಅಥವಾ ನಿಮ್ಮ ಅಂತಸ್ತು ನಷ್ಟ ಆಗುವ ಸಾಧ್ಯತೆ ಇದೆ. ಕಳವಳ ಮನಸ್ಸು, ಮಾನಸಿಕವಾಗಿ ಸಂಕಟಗಳು, ಇದೆಲ್ಲ 24ನೇ ತಾರೀಕುವರೆಗೂ ಬುಧ ಈ ತರ ಎಲ್ಲ ನಿಮಗೆ ತೊಂದರೆಗಳನ್ನ ಮಾಡ್ತಾನೆ. ಸೋಮಾರಿತನ, ಇತರರ ಜೊತೆ ದಾಂಪತ್ಯ ಜೀವನದಲ್ಲಿ ಪ್ರವೇಶ, ಅಲ್ಲಿಯೂ ಕೂಡ ತೊಂದರೆ. ಕೆಲವರು ಪುರುಷರಾಗಿದ್ದರೆ ಪುರುಷತ್ವ ಕಡಿಮೆ ಆಗುವಂಥದ್ದು, ವಿಪತ್ತುಗಳನ್ನ ಅನುಭವಿಸುವಂಥದ್ದು, ತಾಯಿಯ ಕಡೆ ಚಿಕ್ಕಪ್ಪ ಏನಿದ್ರೆ ಅವ್ರಿಗೆ ವ್ಯಾಧಿಗಳಾಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಅಂಡರ್ಲೈನ್ ಮಾಡ್ಕೊಳ್ಳಿ, ಅದೆಲ್ಲ ಜಾಗ್ರತೆ, ನೀವು ಎಚ್ಚರಿಕೆಯನ್ನು ನೀವು ಮಾಡ್ಕೋಬೇಕಾಗತ್ತೆ. ಸಿಂಹ ರಾಶಿಯವರಿಗೆ ದ್ವಿಗ್ರಹ ಯೋಗ ಅಂದ್ರೆ ಕುಜ ಕೂಡ ಶುಭ ಫಲಗಳನ್ನ ಕೊಡ್ತಾನೆ, ಆದ್ರೆ ಶುಕ್ರ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ತಾ ಇರ್ತಾನೆ ಕುಂಭ ರಾಶಿಯಲ್ಲಿ. ತದನಂತರ ಅಷ್ಟಮ ಭಾವಕ್ಕೆ ಸಂಚಾರ ಆಗ್ತಾನೆ. 28 ಜನವರಿ 2025 ಕುಂಭ ರಾಶಿಯಿಂದ ಮೀನ ರಾಶಿಗೆ ಸಂಚಾರ ಆಗ್ತಾನೆ. ಅಲ್ಲಿವರೆಗೂ ಸಪ್ತಮದಲ್ಲಿ ಶುಕ್ರ ಸಂಚಾರ ಆಗುವ ಸಮಯದಲ್ಲಿ ನಿಮಗೆ ಅನಾರೋಗ್ಯ ಉಂಟಾಗ್ಬೋದು, ಕೋಪ ಸಂಕಟಗಳು ಉಂಟಾಗ್ಬೋದು. ಅಂದ್ರೆ ನಿಮ್ಗೆ ಇದೆಲ್ಲ ಶುಭ ಫಲ ಸೂರ್ಯದಿಂದ ಹೇಳಿದ್ನಲ್ಲ, ಅದು 14ನೇ ತಾರೀಕು ನಂತರ, ಅದ್ರೊಳಗಡೆ ಈ ತರ ಎಲ್ಲ ತೊಂದರೆಗಳಾಗ್ಬೋದು. ಯಾತನೆಗಳನ್ನು ಕೂಡ ಅನುಭವಿಸ್ಬೇಕಾಗತ್ತೆ. ಫಲವಿಲ್ಲದ ಪ್ರಯಾಣಗಳು, ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತೀರಿ, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗ್ತೀರಿ, ಅಥವಾ ನೀವು ಅಮೆರಿಕಾಗೆ ಹೋಗಿದ್ದೀರಾ, ಅಮೆರಿಕಾದಿಂದ ಇಂಡಿಯಾಗೆ ಬಂದಿರ್ತೀರಾ, ಅಥವಾ ಆಸ್ಟ್ರೇಲಿಯಾದಿಂದ ಇಂಡಿಯಾಗೆ ಬಂದಿರ್ತೀರಾ, ಇಂಡಿಯಾದಿಂದ ಮತ್ತೆ ಆಸ್ಟ್ರೇಲಿಯಾ ಅಮೆರಿಕಾಗೆ ವಾಪಸ್ ಹೋಗುವ ಸಾಧ್ಯತೆಗಳಿದೆ. ನೀರಿನಿಂದ ಅಪಾಯ ಇದೆ, ಎಚ್ಚರ. ಕೆಟ್ಟ ಜನಗಳ ಅಥವಾ ಕೆಟ್ಟ ಬಂಧುಗಳಿಂದ ನಿಮಗೆ ಅಪಾಯ ಉಂಟಾಗುವಂಥದ್ದು. ಮೂತ್ರ ವ್ಯಾಧಿಗಳು, ಗುಪ್ತ ವ್ಯಾಧಿಗಳ ತೊಂದರೆ, ಸ್ತ್ರೀ ಮೂಲಕ ಸಂಕಷ್ಟಗಳು ಕೂಡ ಉಂಟಾಗುವ ಸಾಧ್ಯತೆ ಇದೆ, ಜಾಗ್ರತೆ. ಅಂಡರ್ಲೈನ್ ಮಾಡ್ಕೊಳ್ಳಿ. ಹಾಗಾದ್ರೆ ಮಂಗಳನಿಂದ ನಿಮಗೆ ಏನು ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ? ಮಂಗಳ ವಕ್ರಿಯಾಗ್ತಾನೆ 21 ಜನವರಿ 2025 ಮಿಥುನ ರಾಶಿಯಲ್ಲಿ. ಮಂಗಳ ಅಂದಾಗ ನಿಮಗೆ ಯಾವ ರೀತಿ ಫಲಾನುಫಲ? 4ನೇ ಮನೆ ಅಧಿಪತಿ, ಭಾಗ್ಯಾಧಿಪತಿ, ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನು ಕೂಡ ಮಂಗಳ ದಶೆ ಇದ್ರೆ ಈಡೇರಿಸ್ತಾನೆ. ಧನನೂ ಕೂಡ ಕೊಡಕ್ಕೆ ಪ್ರಯತ್ನ ಮಾಡ್ತಾನೆ, ನಿಮಗೆ ಸಂತೋಷವನ್ನು ಕೊಡ್ತಾನೆ, ವ್ಯವಹಾರದಿಂದ ನಿಮಗೆ ಲಾಭ ಆಗುತ್ತೆ, ಸಹೋದರ ಸಹೋದರಿಯಿಂದ ನಿಮಗೆ ಲಾಭ ಆಗುತ್ತೆ. ಎಷ್ಟೇ ಕಲಹಗಳಾದರೂ ಕೂಡ ಕಲಹಗಳಲ್ಲೂ ಕೂಡ ನಿಮಗೆ ಜಯ ಪ್ರಾಪ್ತಿಯಾಗುತ್ತೆ. ಸ್ನೇಹಿತರ ಮುಖಾಂತರ ಲಾಭ ಆಗುತ್ತೆ. ನಿಮ್ಮ ಪ್ರಿಯತಮ ಮತ್ತು ಪ್ರಿಯತಮೆಯಿಂದ ನಿಮಗೆ ಲಾಭ ಆಗುವ ಸಾಧ್ಯತೆಗಳು ಸಿಂಹ ರಾಶಿ ಜಾತಕರಿಗೆ ಕಂಡು ಬರ್ತಾ ಇದೆ. ಹಾಗಾದ್ರೆ ಯಾರ್ಯಾರು ಸಿಂಹ ರಾಶಿ ಜಾತಕರಿದ್ದೀರಿ, ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಹಿಂದೆ ಬರ್ತೀರಿ, ಓದೋದಕ್ಕೆ ಆಸಕ್ತಿ ಕಮ್ಮಿ ಆಗ್ಬೋದು, ಅಥವಾ ಮಾರ್ಕ್ಸ್ ಕಮ್ಮಿ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಈಗ ನಾನು ಸಿಂಹ ರಾಶಿ ಜನವರಿ 2025 ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ. ಪ್ರಿಯ ವೀಕ್ಷಕರೇ, ನೀವು ನನ್ನ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ.
ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲ ಇದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ. ಯಾಕೆಂದ್ರೆ ಧರ್ಮೋ ರಕ್ಷತಿ ರಕ್ಷತಃ. ನಮ್ಮ ಧರ್ಮವನ್ನ ರಕ್ಷಣೆ ಮಾಡೋದು ವೇದಗಳು. ವೇದದ ಅಂಗವೇ ಜ್ಯೋತಿಷ್ಯ ಶಾಸ್ತ್ರ. ಕತ್ಲಲ್ಲಿರೋರಿಗೆ ಬೆಳಕನ್ನ ಕೊಡುವಂತಹ ಶಾಸ್ತ್ರ. ಅದಕ್ಕೆ ನೀವೆಲ್ಲ ವಿಡಿಯೋ ಶೇರ್ ಮಾಡಿದ್ರೆ ತುಂಬಾ ಜನಕ್ಕೆ ಒಳ್ಳೇದಾಗತ್ತೆ. ಓಂ ಸರ್ವೇಶಾಂ ಸ್ವಸ್ತಿರ್ಭವತು. ಎಲ್ಲರೂ ನಿಮ್ಮ ದೇವ್ರನ್ನ, ನಿಮ್ಮ ಇಷ್ಟ ದೇವ್ರನ್ನ ಪ್ರಾರ್ಥನೆ ಮಾಡಿ. ಓಂ ಸರ್ವೇಶಾಂ ಶಾಂತಿರ್ಭವತು. ಸರ್ವೇಶಾಂ ಪೂರ್ಣಂ ಭವಂತು. ಸರ್ವೇಶಾಂ ಮಂಗಳಂ ಭವಂತು. ಸರ್ವೇಶಾಂ ಪೂರ್ಣಂ ಭವಂತು. ಸರ್ವೇಶಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಿಮಗೆಲ್ಲ ಉತ್ತಮ ಆರೋಗ್ಯ, ಶಾಂತಿ, ನಿಮ್ಮ ಜೀವನ ಪೂರ್ಣ ಆಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.